ಯಾರನ್ನು ದೂರಬೇಡ, ಯಾರನ್ನು ದೂಷಿಸಲು ಬೇಡ, ಯಾರಿಗೂ ಹತ್ತಿರವಾಗಬೇಡ, ಯಾರಿಗೂ ದೂರವಾಗಬೇಡ. ಎಲ್ಲರೊಂದಿಗೂ ಇರು, ಆದರೆ ಎಲ್ಲರೂ ನಿನ್ನವರೆಂದುಕೊಳ್ಳಬೇಡ. ನಿನ್ನ ಕೆಲಸವನ್ನು ನೀನು ಮಾಡುತ್ತಿರು, ಯಾವುದನ್ನು ಬಯಸಬೇಡ. ಮನುಷ್ಯ ಕೆಟ್ಟ ಕಾರ್ಯಗಳನ್ನು ಮಾಡಿ ಎಲ್ಲಿ ಹೋಗಲು ಸಾಧ್ಯ? ಆಕಾಶ, ಭೂಮಿ, ವಾಯು, ಸಕಲ ಸೃಷ್ಟಿಯು ನನ್ನ ಅಧೀನದಲ್ಲಿದೆ. ಸಂಸ್ಕೃತಿ ಅನ್ನೋದು ನಮ್ಮ ರಕ್ತದಲ್ಲಿದೆ. ಸಭ್ಯತೆ ನಮ್ಮ ಕೈಯಲ್ಲಿದೆ. ಧರ್ಮ ನಾವು ಮಾಡುವ ಕೆಲಸದಲ್ಲಿರುತ್ತದೆ. ಸತ್ಯ ಧರ್ಮವನ್ನು ಕಾಪಾಡುತ್ತದೆ. ಕರ್ಮ ನಾವು ನಡೆದುಕೊಳ್ಳುವ ರೀತಿಯಲ್ಲಿ ನಮಗೆ ಮರಳುತ್ತದೆ. ಕರ್ಮಗಳನ್ನು ಎದುರಿಸುವ ಸಾಮರ್ಥ್ಯ ಕೇವಲ ಕರ್ಮಗಳಿಗೆ ಮಾತ್ರ ಇರುವುದು. ಇಂದಿನ ಕೆಟ್ಟ ಕರ್ಮವನ್ನು ಇಂದಿನ ಒಳ್ಳೆಯ ಕಾರ್ಯ ಮಾತ್ರವೇ ಎದುರಿಸಬಲ್ಲದು. ಯಾವ ವ್ಯಕ್ತಿ ಸಂಬಂಧಗಳಿಂದ ಕೇವಲ ನೋವುಗಳನ್ನೇ ಪಡೆಯುತ್ತಿರುವನೋ ಅಂತಹ ವ್ಯಕ್ತಿ ಜೀವನದಲ್ಲಿ ಮತ್ತೆ ಸಂಬಂಧಗಳನ್ನು ಬಯಸುವುದಿಲ್ಲ ಮತ್ತು ಒಂಟಿಯಾಗಿರಲು ಆರಂಭಿಸುತ್ತಾನೆ. ಇಲ್ಲಿ ನಿನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರವಿದೆ. ಆದರೆ ಸೂಕ್ತ ಸಮಯದಲ್ಲಿ ಮಾತ್ರವೇ ಸೂಕ್ತ ಪ್ರಶ್ನೆಗೆ ಉತ್ತರ ಸಿಗುತ್ತದೆ. ಆಗ ಸಿಗುವ ಉತ್ತರಕ್ಕೆ ನೀನು ತಲೆಬಾಗಲೇಬೇಕು. ಅದುವೇ ವಿಧಿಯ ಆಟ. ಕಲ್ಲು ಪುಡಿಯಾದರೆ ಮಣ್ಣಾಗುತ್ತದೆ, ಆದರೆ ಮನಸ್ಸು ಪುಡಿಯಾದರೆ ಕಲ್ಲಾಗುತ್ತದೆ. ದ್ರೋಹ ಎಂದಿಗೂ ಸಾಯುವುದಿಲ್ಲ. ಇಂದು ನೀನು ಮತ್ತೊಬ್ಬರಿಗೆ ಕೊಡುವೆ, ನಾಳೆ ನೀನು ವಾಪಸ್ಸು ಪಡೆಯುವೆ. ಇಲ್ಲಿ ಪ್ರತಿಯೊಂದು ಕೂಡ ಬದಲಾಗುತ್ತದೆ, ಆದರೆ ಕಾಯಬೇಕು. ಆ ಕಾಯುವಿಕೆಯ ನಂತರ ಅಳಿಸಿದವರು ಅಳುತ್ತಾರೆ ಮತ್ತು ಅತ್ತವರು ನಗುತ್ತಾರೆ. ಹೃದಯವಂತ ಕ್ರೂರಿಯೂ ಆಗುತ್ತಾನೆ ಮತ್ತು ಕ್ರೂರಿ ಹೃದಯವಂತನೂ ಆಗುತ್ತಾನೆ. ಸುಖಿಯು ದುಃಖಿಯಾಗುತ್ತಾನೆ ಮತ್ತು ದುಃಖಿಯು ಸುಖಿಯಾಗುತ್ತಾನೆ. ಸಮಯವನ್ನು ಎಂದಿಗೂ ದೂಷಿಸಬೇಡ, ಏಕೆಂದರೆ ಕೇವಲ ಅದು ಮಾತ್ರವೇ ಮನುಷ್ಯನ ನಿಜ ರೂಪವನ್ನು ತೋರಿಸುತ್ತದೆ. ಧನ್ಯವಾದಗಳು. ಮತ್ತಷ್ಟು ಇಂತಹ ಮೋಟಿವೇಶನ್ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.